ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲೇ ಸರಿ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮಾಡ್ತಿರ್ತಕ್ಕಂಥ ರೆಸಿಪಿ ಬಂದು ವೆಜಿಟಬಲ್ ಉಪ್ಮಾ. ವೆಜಿಟಬಲ್ ಉಪ್ಮಾ ಮಾಡಲಿಕ್ಕೆ ನಾನು ಇದರಲ್ಲಿ 1 ಗ್ಲಾಸ್ ನಾನು ಉಪ್ಮಾ ರವೆನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ತರಕಾರಿಗಳಿಗಾಗಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ಇವೆರಡನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ತೊಳ್ಕೊಂಡು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ತಕ್ಕಂತಹ ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಂತೆ ನಾನು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಹಾಗೆಯೇ ಕರ್ಬೇವಿನ ಸೊಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ವೆಜಿಟಬಲ್ ಉಪ್ಮಾನ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ತಾರೆ ವೆಜಿಟಬಲ್ ಉಪ್ಮಾನ. ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತಂದರೆ, ಅದರಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ನೀವು ಆ್ಯಡ್ ಮಾಡೋದ್ರಿಂದ ಈ ಉಪ್ಮಾದು ಒಂದು ಟೇಸ್ಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ಪ್ರೊಸೀಜರ್ನ ನಿಮಗೆ ತೋರಿಸೋಗ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿರ್ತಕ್ಕಂಥ ನೀರೆಲ್ಲ ಸ್ವಲ್ಪ ಒಣಗಲಿ. ಬಾಣಲಿನ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ಈ ರವೆನ ನಾನು ಫಸ್ಟು ಹುರ್ಕೊಳ್ತೀನಿ. ರವೆನ ಏನಾದರೂ ಹುರ್ಕೊಳ್ಳಿಲ್ಲ ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಬರುತ್ತೆ ಉಪ್ಮಾ. ಅದಕ್ಕೋಸ್ಕರ ನಾನು ಈ ರವೆನ ಫಸ್ಟು ಹುರ್ಕೊಳ್ತೀನಿ. ಇದಕ್ಕೆ ನಾನು 1 ಗ್ಲಾಸ್ ರವೆನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ನಾವು ಹುರ್ಕೋಬೇಕಾಗುತ್ತೆ ರವೆನ. ಕೆಲವರು ಉರಿದೇನೂ ಕೂಡ ಹಾಗೇ ಮಾಡ್ತಾರೆ, ಬಟ್ ಹುರಿದು ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಬಾಡಿಸ್ಕೊತಾನೆ ಇರಬೇಕು. ಇಲ್ಲ ಇದನ್ನು ನೀವು ಡ್ರೈ ಆಗಬೇಕಾದ್ರೂ ಹುರ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಆಯಿಲ್ ಬೇಕಾದರೂ ಹಾಕ್ಬಿಟ್ಟು ಹುರ್ಕೋಬೋದು. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಉರಿಲಿಕ್ಕೆ. ಈ ಥರ ರವೆಗೆ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಉಪ್ಮಾ ಪುಡಿಯಾಗಿರುತ್ತೆ. ಈ ಥರ ಕೈ ಬಿಡಬಾರ್ದು, ಆ ಥರ ಹುರ್ಕೋಬೇಕು. ಇಲ್ಲ ಅಂತಂದರೆ ಉಪ್ಮಾ ರವೆ ಸೀದೋಗುತ್ತೆ. ಈ ರೀತಿಯಾಗಿ ಸ್ಲೈಟಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಇದನ್ನು ಹುರ್ಕೋಬೇಕು. ಇವಾಗ ನಾನು ಚೆನ್ನಾಗಿ ರವೆನ ಹುರ್ಕೊಂಡಿದ್ದೀನಿ. ಈ ರವೆನ ಇವಾಗ ಬೇರೆ ಪ್ಲೇಟ್ಗೆ ಹಾಕ್ಕೊತೀನಿ. ಇವಾಗ ನಾನು ರವೆನ ಬೇರೆ ಪ್ಲೇಟಲ್ಲಿ ಹಾಕ್ಬಿಟ್ಟು ಇದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ತೀನಿ. ಸ್ವಲ್ಪ ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಥರ ತುಪ್ಪ ಹಾಕ್ತಾಯಿಲ್ಲ. ಇವಾಗ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಚಟಪಟ ಅಂತ ಇದೆ ಸಾಸಿವೆ. ಇವಾಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ, ಈರುಳ್ಳಿ ಮೆಣಸಿನ್ಕಾಯಿ ಎರಡನ್ನೂ ಫಸ್ಟು ನಾನಿದ್ದು ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾವು ಕಟ್ ಮಾಡ್ತಕ್ಕಂಥ ಕ್ಯಾರೆಟು ಮತ್ತು ಬೀನ್ಸು ಎರಡನ್ನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಕ್ಯಾರೆಟು ಬೀನ್ಸನ್ನ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ ಉಪ್ಪಲ್ಲಿ. ಮಾಮೂಲಿ ಮಾಡೋ ಉಪ್ಪಿಟ್ಟಿಗಿಂತ ಈ ಥರ ಮಾಡಿದ್ರೆ ತರಕಾರಿಗಳು ಕೂಡ ತಿಂದಂಗೆ ಆಗುತ್ತೆ. ಉಪ್ಪಿಟ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾರ್ಮಲಾಗಿ ತಿನ್ನೋದಕ್ಕೆ ಸ್ವಲ್ಪ ಬೋರಿಂಗ್ ಅನಿಸುತ್ತೆ, ಬಟ್ ಈ ಥರ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ಟೇಸ್ಟು ಡಿಫ್ರೆಂಟಾಗಿ ಅನಿಸುತ್ತೆ.
ಸೊ ಇವಾಗ ನಾನು ಇದರಲ್ಲಿ 1 ಗ್ಲಾಸ್ ನಾನು ರವೆ ತೊಗೊಂಡಿದ್ನಲ್ವ, ಅದಕ್ಕೆ ನಾನು 2.5 ಗ್ಲಾಸು ನೀರನ್ನು ಹಾಕ್ತೀನಿ. ಏಕೆಂದರೆ ತರಕಾರಿಗಳು ಹಾಕಿದ್ದೀನಲ್ವ, ಸೊ ಆ ತರಕಾರಿಗಳು ಬೇಯಬೇಕು. ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗ್ಲಾಸ್ ನಾನು ಹೆಚ್ಚಿಗೆ ನೀರನ್ನ ಹಾಕ್ತೀನಿ. ನಿಮಗೆ ಸೂಪಿಯಾಗಿರೋ ಉಪ್ಪಿಟ್ಟು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು. ಇಲ್ಲ ನಮಗೆ ಕರೆಕ್ಟಾಗಿರಬೇಕು, ಯಾವ ಥರ ಸೂಪು ಬೇಡ ಅಂತಂದರೆ 1 ಗ್ಲಾಸ್ ಉಪ್ಪಿಟ್ಟಿಗೆ ನಾನು 2 ಗ್ಲಾಸ್ ನೀರು ಹಾಕಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಸೂಪಿಯಾಗಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ರಿ. ಇವಾಗ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ ಏನು ಹೇಳಿದ್ನಲ್ವ, ಅದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದರ ಉಪ್ಪಿಟ್ಟಿನ ರುಚಿ ತುಂಬ ಹೆಚ್ಚಾಗಿರುತ್ತೆ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ವಾಂಗಿಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈ ವಾಂಗಿಬಾತ್ ಪೌಡ್ರನ್ನ ಹಾಕೋದ್ರಿಂದ ಕೂಡ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾನು ಸಕ್ಕರೆ ಮತ್ತು ವಾಂಗಿಬಾತು ಇವೆರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದರಿಂದ ಉಪ್ಪಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಇವಾಗ ಚೆನ್ನಾಗಿ ಕುದಿಬೇಕು. ತರಕಾರಿ ಏನು ಹಾಕಿದ್ದೀನಲ್ಲ ನಾನು, ಕ್ಯಾರೆಟು, ಬೀನ್ಸ್ ಅವೆಲ್ಲ ಕೂಡ ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ನಾವು ನೋಡ್ಬೋದು ಉಪ್ಪಿಟ್ಟು ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು ಈ ಥರ. ನೋಡಿ ಇವಾಗ ಹೆಸರು ಕುದೀತಾ ಇದೆ. ಆಲ್ಮೋಸ್ಟ್ ಇವಾಗ ತರಕಾರಿ ಬೇಯ್ತಾ ಇದೆ. ನಾವು ಏನೇನು ಹಾಕಿದ್ದೀವಲ್ಲ ತರಕಾರಿ ಎಲ್ಲ, ಕ್ಯಾರೆಟು, ಬೀನ್ಸು, ಈರುಳ್ಳಿ ಎಲ್ಲ ಬೇಯ್ತಾ ಇದೆ. ನೋಡಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಇದಕ್ಕೆ ರವೆನ ಆ್ಯಡ್ ಮಾಡ್ತೀನಿ. ಸೊ ಈ ಥರ ಉಪ್ಪಿಟ್ಟು ರವೆನ ಈ ಥರ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ಸೊ ರುಚಿಯಾಗಿರುವಂತಹ ತರಕಾರಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ನೋಡಿ ಕುದೀತಾ ಇದೆ, ನೀವು ನೋಡ್ಬೋದು. ಇವಾಗ ನೋಡಿ ಉಪ್ಪಿಟ್ಟು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಇವಾಗ ರೆಡಿಯಾಗಿದೆ ಬಿಸಿಯಾಗಿರ್ತಕ್ಕಂತಹ ವೆಜಿಟಬಲ್ ಉಪ್ಮಾ. ಇವಾಗ ನೋಡಿ ಬಿಸಿಯಾಗಿರ್ತಕ್ಕಂಥ ಉಪ್ಮಾ ರೆಡಿಯಾಗಿದೆ. ಸರಿ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ವಾಂಗಿಬಾತ್ ಪೌಡ್ರ್ ಮತ್ತು ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ ನೋಡಿ. ನಿಮ್ಮ ಉಪ್ಪಿಟ್ಟಿನ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.